ಗುರುಭ್ಯೋ ನಮಃ. ವೇದಪೀಠವಿರಿಂಚಿ ಭವಶಕ್ರಾದಿಸುರವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈಗ ಪಂಚಾಗ್ನಿಹೋತ್ರ ಸಂಧಿ ಅಥವಾ ಪಂಚಮಹಾಯಜ್ಞ ಸಂಧಿ, ಇದರ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ಈಗ 13 ನುಡಿ ಆಗಿದೆ. 14ನೇ ನುಡಿಯಿಂದ ಶುರು ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲೆಲ್ಲಿ ಭಗವಂತ ಯಾವ್ಯಾವ ರೂಪದಿಂದ ವ್ಯಾಪ್ತನಾಗಿದ್ದಾನೆ ಅದು ಹೆಸರುಗಳನ್ನು ಕೊಡ್ತಾ ಹೋಗಿದ್ದಾರೆ. ಆ ಹೆಸರು ಅವನಿಗೆ ಏಕೆ ಬಂದಿದೆ ಅನ್ನೋದನ್ನು ವಿಸ್ತಾರವಾಗಿ ಇದೆ. ಅದು ಅಷ್ಟೆಲ್ಲ ವಿಸ್ತಾರವಾಗಿ ಇವಾಗ ಕೇಳೋಕ್ಕೆ ನಿಮಗೆ ಪುರ್ಸತ್ತಿರೋದಿಲ್ಲ. ಅದಕ್ಕೆ ಪಾರಾಯಣ ಮಾಡುವಾಗ ಎಷ್ಟು ಅನುಸಂಧಾನ ಬರಬೇಕು ಅಷ್ಟು ಮಾತ್ರನೇ ನಾನು ಇದು ಸಂಧಿಯ ಸಾರವನ್ನು ಹೇಳ್ತಾ ಇದ್ದೀನಿ. ಮೀಡಿಯಮ್ ಎಲ್ಲ ವಿಷಯನ ಕವರ್ ಮಾಡ್ತಾ ಇದ್ದೀನಿ, ಆದರೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಈಗ 14ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ಗೋಗಳ ಉದ್ಗೀತನಿಹ. ಅದು ಯಾರ್ಯಾರಲ್ಲಿ ಯಾವ ಹೆಸರದಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಗೋಗಳಿಗೆ ಉದ್ಗೀತನಾಮದಂಥ ನಾರಾಯಣ ರೂಪಿ ಪರಮಾತ್ಮ ಇದ್ದಾನೆ ಅಂತ. ಆಮೇಲೆ ಪ್ರಸ್ತಾವ ಹಿಂಕಾರ ಅಂತ ಕೊಟ್ಟಿದ್ದಾರೆ. ಪ್ರಸ್ತಾವ ಈ ಕುರಿಯಲ್ಲಿ ಪ್ರಸ್ತಾವ ಹೆಸರದಿಂದ ಇರ್ತಾನೆ, ಆಡಿನಲ್ಲಿ ಹಿಂಕಾರ ಹೆಸರಿಂದ ಇರ್ತಾನೆ. ಅಜಗಳವಳು ಪ್ರತಿಹಾರ ಆಹಯ ಹಯಗಳವಳು, ಕುದುರೆ ಒಳಗೆ ಪ್ರತಿಹಾರ ಅಂತ ಹೆಸರಿರ್ತಾನೆ. ಇವೆಲ್ಲ ಹೆಸರು ಯಾವುದಿದೆ ಇದು ಉದ್ಗೀತ, ಪ್ರಸ್ತಾವ, ಹಿಂಕಾರ, ಪ್ರತಿಹಾರ, ಇವೆಲ್ಲ ಹೆಸರು ಏನು ಅಂತಂದ್ರೆ ಇದು ಸಾಮರೂಪಗಳಂತ ಹೇಳ್ತಾರೆ. ಈ ಸಾಮಗಾನ ಒಂದು ವೇದವೇನಿದೆಯೋ, ವೇದದಲ್ಲಿ 4 ಭಾಗ ಅಂತ ಹೇಳ್ತೇವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಆಮೇಲೆ ಬಂದದ್ದು. ಮೊದಲಿದ್ದದ್ದು 3 ಅಂತೂ 4 ವೇದಗಳಂತ ಹೇಳ್ಬೋದು. ಅದಕ್ಕೆ ಇದು ಈ 3ನೇ ವೇದದಲ್ಲಿ ಎಲ್ಲಿದೆ ಸಾಮವೇದ ಏನಿದೆ ಅಲ್ಲಿ ಭಗವಂತನ ರೂಪಗಳನ್ನು ಇವೆ, ಅಲ್ಲಿ ಪ್ರತಿಪಾದ ರೂಪಗಳು ಇವೆ. ಆ ರೂಪಗಳನ್ನು ಕೂಡ ಎಲ್ಲ ಕಡೆಯೂ ನಾವು ಚಿಂತನೆ ಮಾಡಬೇಕು ಅಂತ. ಸೊ ಈ ಸಾಮರೂಪವನ್ನು ಚಿಂತನೆ ಮಾಡೋದು ಬಹಳ ಮಹತ್ವವಾದಂಥದ್ದು ಇದೆ. ಅದಕ್ಕೆ ಇಲ್ಲಿ ನಾವು ದಿನನಿತ್ಯ ನಾವು ಏನು ನೋಡ್ತಾ ಇರ್ತೀವಿ ಅಲ್ಲಿ ಕೂಡ ಸಾಮರೂಪವನ್ನು ಚಿಂತನೆ ಮಾಡಬೇಕು ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಆಕಳಿನಲ್ಲಿ ಉದ್ಗೀತ, ಕುರಿನಲ್ಲಿ ಪ್ರಸ್ತಾವ, ಆಡಿನಲ್ಲಿ ಹಿಂಕಾರ, ಕುದುರೆಯಲ್ಲಿ ಪ್ರತಿಹಾರ, ಮನುಷ್ಯನಲ್ಲಿ ನಿಧನ. ಇದು ಇಷ್ಟು ರೂಪಗಳನ್ನು ನಿಧನ ಈ ವಿಧದಲ್ಲಿ ಪಂಚಸಾಮ ಅಂದರೆ ಈ 5 ಸಾಮರೂಪ ಸಾಮರೂಪವನ್ನು 6 ಇದೆ. ಅದು ಇಲ್ಲಿ ಹೇಳ್ತಾರೆ. ಸಾಮವನ್ನು ಝಾವಕ್ಕೆ ಯಾಮಕ್ಕೆ ಅಂತಂದರೆ ಒಂದು 278 ಮಿನಿಟಿಗೆ ಒಂದು ಯಾಮ ಆಗ್ತದೆ. ಇಡೀ ದಿವಸದಲ್ಲಿ 30 ಘಳಿಗೆ, ಅದು ಅಂದರೆ ಒಂದು 30 ಘಳಿಗೆ, ಅದಕ್ಕೆ ಒಂದು 5 ಅದು 30 ಘಳಿಗೆ 5 ಯಾಮ. ಒಂದು ದಿವಸದಲ್ಲಿ 30 ಘಳಿಗೆ, ಆಮೇಲೆ ಅದಕ್ಕೆ 5 ಯಾಮ. ಅದಕ್ಕೆ ಒಂದು ಯಾಮದ್ದು ಒಂದು ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ನಿಮಿಷ ಅಂತ ಹೇಳ್ತೀವಿ. ಅದು ಅಷ್ಟು ಅಂದ್ರೇನು, ನಾವು ಹಗಲದಲ್ಲಿ ಇದ್ದಂಥದ್ದು ಬೆಳಗ್ಗೆಯಿಂದ ಸೂರ್ಯೋದಯಕ್ಕಿಂತ ಮುಂಚೆ 2 ಗಂಟೆ ಮೊದಲೇ ನಮ್ಮದು ಸಾಧನ ಸ್ಟಾರ್ಟ್ ಆಗಬೇಕು. ಆಮೇಲೆ ರಾತ್ರಿವರೆಗೂ ಎಷ್ಟಾಗುತ್ತೆ ಅಷ್ಟು ನಾವು ಮಾಡಬೇಕು ಅಂತ ಅಲ್ಲಿ ಈ ದಿನದ ಒಂದು ಭಾಗ ಮಾಡಿದ್ದಾರೆ. ಈ ಭಾಗದಲ್ಲಿ ಈ ಭಗವಂತ ಚಿಂತನೆ ಮಾಡಬೇಕು ಅಂತಂದ್ಬಿಟ್ಟು ಅದಕ್ಕೆ ಇದೆಲ್ಲ ಕೊಟ್ಟಿದ್ದಾರೆ. ಈ ಚಿಂತನೆ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಇದನ್ನು ಚಿಂತನೆ ಮಾಡಿದರೆ ಎಲ್ಲೆಲ್ಲಿ ಯಾವ್ಯಾವ ರೂಪದಿಂದ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ನಮಗೆ ಅವಿದ್ಯಾವನ್ನು ದೂರ ಮಾಡ್ತಾನೆ ಅಂತ. ನಮ್ಮನ್ನೇ ಹೇಳ್ತಾರೆ ಅವಿದ್ಯೆ ಅಂತಂತಂದರೆ ಯಾವ್ದು ಇದೆ ಅಂತಂದರೆ, ಅಂದರೆ ಇದು ತಮಸ್ಸು, ಮೋಹ, ಮಹಾಮೋಹ, ತಾಮೇಶ್ವರ, ಅಂತರ್ತಾಮೇಶ್ವರ, ಇದೆಲ್ಲ ಇದು ಅಜ್ಞಾನಗಳನ್ನು, ಈ ಅಜ್ಞಾನಗಳನ್ನು ನಮಗೆ ದೂರ ಮಾಡ್ತಾನೆ. ಇದಕ್ಕೂ ಕೂಡ ವಿಸ್ತಾರವಾದಂಥ ಅರ್ಥಗಳು ಇವೆ. ಈ ಮೋಹ, ಮಹಾಮೋಹ, ತಾಮೇಶ್ವರ, ಅಂತರ್ತಾಮೇಶ್ವರ ಅಂತಂದರೆ ಏನದಕ್ಕೆ ಅಂದರೆ ಭಗವಂತನ ವಿರುದ್ಧವಾದಂಥದ್ದು ಪ್ರೇರಣೆ ಮಾಡುವಂಥ ಇವೆಲ್ಲ ಗುಣಗಳು. ಈ ಗುಣಗಳನ್ನು ನಮಗೆ ಭಗವಂತ ಕೊಡ್ತಾನೆ. ಅದಕ್ಕೆ ಅವಿದ್ಯಾ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅಂದರೆ ಭಗವಂತ, ನಾನು ಭಗವಂತ ಒಂದೇ ಅಂತ ಅನ್ನೋದು, ಅಥವಾ ಭಗವಂತನ ಗುಣ ಇಲ್ಲ ಅಂತ ಅನ್ನೋದು,
ಆಮೇಲೆ ಭಕ್ತರಲ್ಲೇ ದ್ವೇಷ ಮಾಡೋದು, ಆಮೇಲೆ ಭಗವಂತನ ಏನು ಗುಣಗಳಿದೆ ಅದರ ಮೇಲೆ ದ್ವೇಷ ಮಾಡೋದು, ಯಾರು ಭಗವಂತ ಭಕ್ತರು ಇರ್ತಾರೋ ಅವ್ರ ಮೇಲೆ ದ್ವೇಷ ಮಾಡೋದು, ಇದೆಲ್ಲ ಒಂದೊಂದಕ್ಕೊಂದೊಂದು ಇದೆ. ಸೊ ಈ ರೀತಿಯಾಗಿ ಇದು 5 ಅವಿದ್ಯೆಗಳನ್ನು ನಮಗೆ ಭಗವಂತ ದೂರ ಮಾಡ್ತಾನೆ ಅಂತ. ಆಮೇಲೆ ಇಲ್ಲಿ ಮುಂದಿನ 15ನೇ ನುಡಿಯಲ್ಲಿ ಅವಿದ್ಯೆದು ಯುಗಗಳನ್ನು ಹೇಳ್ತಾರೆ. ಒಂದು ಯುಗಗಳಲ್ಲಿ ಕೂಡ ಭಗವಂತ ಹೇಗೆ ನಮಗೆ ನಿಯಮನೆ ಮಾಡ್ತಾನೆ ಅಂತ. ಯಾವ್ಯಾವ ಯುಗಕ್ಕೆ ಯಾವುದೇ ಯುಗ ಚತುಷ್ಟಯಗಳಲ್ಲಿ ತಾನು ಇದ್ದು ಯುಗ ಪ್ರವರ್ತಕ ಅಂದರೆ ಆ ಯುಗದಲ್ಲಿ ಯುಗ ಧರ್ಮ ಅಂತ ಇರ್ತದೆ. ಆ ಧರ್ಮಾನುಸಾರವಾಗಿ ನಾವು ಆಚರಣೆ ಮಾಡುವ ಹಾಗೆ ಅವನ ಪ್ರೇರಣೆ ಅವನೇ ಮಾಡ್ತಾನೆ, ಅವನೇ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ. ಸೊ ಅದಕ್ಕೆ ಇಲ್ಲಿ ಯುಗ ಪ್ರವರ್ತಕೆ ಅಂತ ಆಗಿಬಿಟ್ಟು ಧರ್ಮ ಕರ್ಮಗಳಿಗೆ ಪ್ರವರ್ತಕನಿಸಿ ಅವನೇ ಪ್ರೇರಕ, ಅವನೇ ನೇಮಕ. ಆ ಯುಗ ಧರ್ಮದಲ್ಲಿ ಪ್ರಕಾರ ಆ ಯುಗದಲ್ಲಿ ಏನೇನೋ ಎಷ್ಟು ರೀತಿಯಾಗಿ ನಮಗೆ ಒಂದು ಸಾಧನೆ ಆಗಬೇಕೋ ಅಷ್ಟೇ ಮಾಡಿಸ್ತಾ ಇರ್ತಾನೆ. ಅವಾಗೆಲ್ಲ 10,000 ಒಟ್ಟು ಕಾಲ ಮೇಲೆ ನಿಂತುಬಿಟ್ಟು ಅನ್ನ ನೀರು ಬಿಟ್ಟು ತಪಸ್ಸು ಮಾಡ್ತಾಯಿದ್ರೆ ಅವಾಗ ಈಗ ಆಗಂಗಿಲ್ಲ. ಅದು ಆ ಯುಗದ ಧರ್ಮ, ಆ ಯುಗದ ಗುಣ, ಆ ಯುಗದ ಗುಣ ಪ್ರಕಾರ ಆ ಪ್ರಕಾರವಾಗಿ ನಮ್ಮ ಜೀವನ ಯೋಗ್ಯತಾನುಸಾರವಾಗಿ ಭಗವಂತ ನಮಗೆ ಸಾಧನವನ್ನೇ ಮಾಡಿಸ್ತಾನೆ ಅಂತ. ಸೊ ಅದಕ್ಕೆ ಯಾವ್ಯಾವ ಯುಗಕ್ಕೆ ಯಾವ್ಯಾವ ಭಗವದ್ ರೂಪಗಳ ಚಿಂತನೆ ಮಾಡಬೇಕೆ ನಾವು ಅಂತ. ಇವಾಗ ನಾವು ಯಾವ ಯುಗದಲ್ಲಿದ್ದು ಅವ ಚಿಂತನೆ ಮಾಡೋದು ಸಾಕಲ್ಲ ಅಂತ ಹಂಗಲ್ಲ. ಆ ಯುಗದಲ್ಲಿ ನಾವು ಎಲ್ಲ ಯುಗದಲ್ಲಿ ಬರ್ತಾನೆ ಇರ್ತೀವಿ. ನಾವು ಸದ್ಯಕ್ಕೆ ಅಂತ ಕಲಿಯುಗದಲ್ಲಿದ್ದೀವಿ, ನಾವು ಕಲಿಯುಗನೇ ಇರ್ಬೋದು ಅಂತ ಅಂದ್ಕೊಂಡಿದ್ವಿ, ನಮ್ಗೆ ಗೊತ್ತಿಲ್ಲ. ಇದು ಸಾಧನೆ ಹೆಚ್ಚಾದ ಹಾಗೆ ನಾವು ಬೇರೆ ಯುಗದಲ್ಲಿ ಕೂಡ ಬರ್ಬೋದು, ಗೊತ್ತಿಲ್ಲ. ಅದಕ್ಕೆ ಯಾವ್ಯಾವ ಯುಗದಲ್ಲಿ ಭಗವಂತ ಯಾವ್ಯಾವ ರೀತಿಯಾಗಿ ನಿಯಮನ ಮಾಡ್ತಾನೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು ಅನ್ನೋದನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕೃತಯುಗದಲ್ಲಿ ವಾಸುದೇವರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ. ಆಮೇಲೆ ತ್ರೇತಾಯುಗದಲ್ಲಿ ಸಂಕರ್ಷರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ. ದ್ವಾಪರ ಯುಗದಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ. ಆಮೇಲೆ ಕಲಿಯುಗದಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ. ಸೊ ನಾವು ವಿಶೇಷವಾಗಿ ಅನಿರುದ್ಧ ರೂಪಿ ಪರಮಾತ್ಮ ನಾವು ಸೃಷ್ಟಿಗೆ ತರುವಂಥ ಪ್ರದ್ಯುಮ್ನ ರೂಪಿ ಪರಮಾತ್ಮ ಸೃಷ್ಟಿಗೆ ತರ್ತಾನೆ. ಆದರೆ ನಮಗೆ ಇಲ್ಲಿ ನಮಗೆ ಈ ಯೋಗಕ್ಕೆ ನಿಯಮನ ಮಾಡುವಂಥ ಭಗವಂತ ರೂಪ ಅನಿರುದ್ಧ ರೂಪಿ ಪರಮಾತ್ಮ. ಅದಕ್ಕೆ ಜಗನ್ನಾಥ ದಾಸರು ಎಷ್ಟು ಸುಲಭವಾಗಿ ನಮಗೆ ಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ದಾರೆ ಅಂತಂದರೆ ಏನು, ಇದು ಜ್ಞಾನವನ್ನು ಕೊಟ್ಟಿದ್ದಾರೆ. ಇದೆಲ್ಲ ಉಪನಿಷತ್ನಲ್ಲಿ ಬಂದಂಥ ವಿಷಯಗಳನ್ನೇ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಇಲ್ಲಿ ಒಂದೊಂದು ಯುಗದಲ್ಲಿ ಈ ಯುಗದಲ್ಲಿ ಈ ಭಗವತ್ ರೂಪಗಳ ನಿಯಮನ ಮಾಡ್ತಾನೆ ಅನ್ನೋದನ್ನು ಚಿಂತನೆ ಮಾಡಬೇಕು ಅಂತೇಳಿ ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮುಂದಿನ ಸಂಧಿಲೆಲ್ಲ ಒಂದು ಯುಗದಲ್ಲಿ ನಮ್ಮದು ಮನುಷ್ಯ ಮಾನದಿಂದ ಎಷ್ಟು ವರ್ಷಗಳ, ದೇವತೆ ಮಾನವ ಎಷ್ಟೆಷ್ಟು ವರ್ಷಗಳೆಲ್ಲ ಲೆಕ್ಕಗಳು ಭಾಳ ವಿಸ್ತಾರವಾದಂಥದ್ದು. ಇದು ಅಧ್ಯಯನ ಮಾಡೋಕ್ಕೆ ಹೋದರೆ ಆಳವಾಗಿ ಸಿಗೋದೇ ಇಲ್ಲ. ನಾವು ಸಮುದ್ರದಷ್ಟಂಥ ಜ್ಞಾನ ಹರಿಕಥಾಂಸಾರದಲ್ಲಿದ್ದೆ. ನಾವು ಸುಮ್ಮನೆ ದಂಡಿ ನಿಂತುಬಿಟ್ಟು ಆ ನೀರು ನೋಡಿಬಿಟ್ಟು ಕೈ ಮುಗಿತಾ ಇದ್ದೀವಿ ಅಷ್ಟೇ, ಅದ್ರ ಮೇಲೆ ಹೋಗೇ ಇಲ್ಲ. ನಾವು ಇನ್ನೂ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದರೆ ಒಂದು ನಾಮದಲ್ಲಿ ಕೂತ್ಕೊಂಡು ಮೇಲೆ ಓಡಾಡ್ತಾ ಇದ್ದೀವಿ ಅಂತ ಎಷ್ಟೇ ಹೇಳ್ತಾ ಇರ್ತೀನಿ. ಇನ್ನು ಆಳವಾಗಿ ನಾವು ಹೋಗಲಿಕ್ಕೆ ನಮ್ಮ ಯೋಗ್ಯತೆ ಇಲ್ಲ. ಇನ್ನು ಮಾಡೋರು ಮಾಡ್ತಾ ಇದ್ದಾರೆ, ಬೇಕಾದಷ್ಟು ಜ್ಞಾನಗಳಿದ್ದಾರೆ. ಆದರೆ ನನ್ನದಂತೂ ನಾನು ಹೇಳ್ತಿಲ್ಲ, ನಾನು ಅಂತೂ ನರ್ಸರಿ ಟೀಚರ್ ನಾನು. ಬೇಸಿಕ್ ಏನಿದೆ ಅಷ್ಟು ಮಾತ್ರ ನಾನು ಹೇಳ್ಕೊಡ್ತಾಯಿದ್ದೀನಿ. ಸೊ ಇಲ್ಲಿ 14 ಅದು ವಿಷಯ ಯಾವುದೂ ಬಿಟ್ಟಿಲ್ಲ. ಇದನ್ನೆಲ್ಲರೂ ಗಮನಕ್ಕೆ ತರಬೇಕು. ನಾವು ಯಾವ ನುಡಿಯಲ್ಲಿ ಬಂದಂತಹ ಯಾವುದೂ ವಿಷಯ ಬಿಟ್ಟಿಲ್ಲ. ಅದ್ರ ತುಂಬ ವಿಸ್ತಾರವಾಗಿ ಹೇಳೋಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾನೆ. ಆಮೇಲೆ ಇನ್ನು ದೇಹದಲ್ಲಿ ಭಗವಂತನ ರೂಪ ಹೇಗೆ ಚಿಂತೆ ಮಾಡಬೇಕಂತ 2 ನುಡಿಯಲ್ಲಿ ಸೇಮ್ ಹೇಳಿದ್ದಾರೆ. ಇದರಲ್ಲಿ ತಲೆಯೊಳಗೆ ನಾರಾಯಣ, ಅದು ಇಲ್ಲಿ ಈ ಭಾಗದಲ್ಲಿ ನಾರಾಯಣ. ಆಮೇಲೆ ಇಲ್ಲಿ ಎಡಭಾಗದಲ್ಲಿ ಅನಿರುದ್ಧ, ಬಲಭಾಗದಲ್ಲಿ ಪ್ರದ್ಯುಮ್ನ, ಮಧ್ಯದಲ್ಲಿ ವಾಸುದೇವ, ಟೊಂಕಿನದ ಕೆಳಗಡದಲ್ಲಿ ಸಂಕರ್ಷರೂಪಿ ಪರಮಾತ್ಮ ನಾವು ಚಿಂತನೆ ಮಾಡಬೇಕು. ಆ ರೂಪದಿಂದ ಅಲ್ಲಿ ಇದ್ದಾನೆ ಅಂತ. ಅಂದರೆ ಇಷ್ಟೆಲ್ಲ ಭಾಗದಲ್ಲಿ ನಾರಾಯಣ ರೂಪಿ ಪರಮಾತ್ಮ ಅಂತ ಹೇಳ್ತೀವಿ. ಅಂದರೆ ಚಿಕ್ಕದಂಥದ್ದು ಅನೇಕ ನಾರಾಯಣ ರೂಪಗಳನ್ನು ಫುಲ್ಲು ತುಂಬಿದೆ. ಅದಕ್ಕೆ ನಮ್ಮ ಒಳಗಡೆ ಅನಂತ ರೂಪಗಳಿಂದ ಭಗವಂತ ಇದ್ದಾನೆ. ನಾವು ಒಬ್ಬರೇ ಇಲ್ಲವೇ ಇಲ್ಲ, ನಮ್ಮ ಜೊತೆಯಲ್ಲಿ ಭಗವಂತ ಇದ್ದಾನೆ ಅಂತ ಇದೊಂದು ನಮಗೆ ಒಂದು ಭಾವನೆ ಬಂತಂದರೆ ಒಂದು ಧೈರ್ಯ ಇರ್ತದೆ. ಇಲ್ಲಿ ನೋಡ್ಕೋತಾರಲ್ಲ ಅವನು ಭಗವಂತ ಇದ್ದಾನೆ, ನೋಡ್ಕೋತಾನೆ ಅಂತ ಒಂದು ಧೈರ್ಯ ಇರ್ತದೆ. ಎಂಥ ಕಷ್ಟದಲ್ಲಿ ಕೂಡ ನಾವು ಕುಗ್ಗೋದಿಲ್ಲ ಅಥವಾ ಗಾಬರಿ ಆಗೋದಿಲ್ಲ. ಅದಕ್ಕೆ ಅಲ್ಲಿ ನಮಗೆ ಧೈರ್ಯ ಬರ್ತದೆ, ಒಂದು ದಾರಿ ಸಿಗ್ತದೆ, ಒಂದೇನೋ ಒಂದು ಪರಿಹಾರ ಸಿಗ್ತದೆ. ಅದಕ್ಕೆ ಇದು ಆಮೇಲೆ ಹೇಳಿದ್ನಲ್ಲ ಇಷ್ಟು ಕೆಳಗಡೆದಿಂದದೇ ಸಂಕರ್ಷರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು ಅಂತ. ಸೊ ಈ ರೀತಿಯಾಗಿ ಭಗವಂತನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ ವಾಸುದೇವ ನಾರಾಯಣ ರೂಪಿ ಪರಮಾತ್ಮಂದು
ನಮ್ಮ ದೇಹದಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇ ಸೇಮವನ್ನು ಇದು 17 ನುಡಿಯಲ್ಲಿ ಕೂಡ ಅದೇ ಹೇಳ್ತಾ ಇದ್ದಾರೆ. ತನು ವಿಶಿಷ್ಟತೆ ನಾರಾಯಣ. ತನು ವಿಶಿಷ್ಟರೇನು? ನಮ್ಮ ದೇಹದಲ್ಲಿ ಇಂಪಾರ್ಟೆಂಟ್ ಭಾಗ ಯಾವುದು? ತಲೆ. ನಮ್ಮದು ತಲೆ ಸರಿಯಾಗಿದ್ದರೆ ಎಲ್ಲ ಕೆಲಸ ಸರಿಯಾಗ್ತಾ ಇರ್ತವೆ. ತಲೆ ಕೆಟ್ಟದ್ದು ಬಿಡ್ರಿ ಅಂತ ನಾವು ಸರಿ ಬೇಕೋತಾ ಇರ್ತೀವಲ್ಲ, ಇವಾಗ ತಲೆ ಕೆಟ್ಟದ್ದು ಬಿಡ್ರಿ ಅಂತ ತಿಳ್ಕೊಂಡು. ಹಾಗೆ ತಲೆ ಸರಿಯಾಗಿದ್ದರೆ ಅಂದರೆ ನಮ್ಮ ಮನಸ್ಸೇ ಕಾರಣ. ನಮ್ಮ ತಲೆ ಬುದ್ಧಿ ಸರಿಯಾಗಿ ನಮ್ಮದು ಒಂದು ಡಿಸಿಷನ್ ಸರಿಯಾಗಿ ತೊಗೊಂಡ್ರೆ ಆ ಪ್ರಕಾರವಾಗಿ ನಾವು ನಮ್ಮ ದೇಹವನ್ನು ಕೆಲಸ ಮಾಡ್ತದೆ. ಮನಸ್ಸನ್ನು ಪ್ರೇರಣೆ ಕೊಡ್ತದೆ, ಬುದ್ಧಿ ನಿರ್ಣಯ ತಗೊಳ್ತದೆ. ಪ್ರೇರಣೆ ಬೇರೆ, ನಿರ್ಣಯ ಬೇರೆ. ಪ್ರೇರಣೆ ಅದನ್ನು ಇವಾಗ ಏನೋ ಒಂದು ಎದುರುಗಡೆಯಿಂದ ಕಾಣಿಸ್ತಿರುತ್ತೆ. ಒಂದು ಸ್ವೀಟ್, ಒಂದೇನು ಜಿಲೇಬಿನೇ ಅಂದ್ಕೊಳ್ಳೋಣ. ಜಿಲೇಬಿ ಕಾಣಿಸಿದ್ರೆ ತಿನ್ನಬೇಕು ಅಂತ ಇಚ್ಛೆ ಆಗ್ತದೆ, ಮನಸ್ಸಿಗೆ ಅದು ಓಡ್ತಾ ಇರ್ತದೆ. ಆದರೆ ಬುದ್ಧಿ ಹೇಳ್ತದೆ ನಮಗೆ ಒಳ್ಳೆಯದೆಲ್ಲ ತಿನ್ನಬೇಡ ಅಂತ ಅಂದ್ಬಿಟ್ಟು. ಸೊ ಬುದ್ಧಿ ನಿರ್ಣಯ ತಗೊಳ್ತದೆ. ಅದಕ್ಕೆ ಅದು ತಲೆ ಇತ್ತು. ಬುದ್ಧಿಯಲ್ಲಿದೆ, ನಮಗೆ ತಲೆಯಲ್ಲಿದೆ. ಮನಸ್ಸು ಇಲ್ಲಿದೆ, ಮನಸ್ಸಲ್ಲಿ ಪ್ರೇರಣೆ ಆಗ್ತಾ ಇರ್ತದೆ. ಅದಕ್ಕೆ ಇದಕ್ಕೆ ತಲೆಯಲ್ಲಿ ನಾರಾಯಣ ರೂಪಿ ಪರಮಾತ್ಮ ಇದ್ದಾನೆ. ತಮ್ಮ ಮುಖ್ಯವಾದಂಥದ್ದೆಲ್ಲ ಡಿಸಿಷನ್ಸ್ ತಗೊಳ್ಳೋದಂಥವನು ಮಾಡ್ತಾನೆ ಅಂತ. ತನು ವಿಶೇಷದಲ್ಲಿ ನಾರಾಯಣ ಕಟಿಪಾದ. ಇಲ್ಲಿ ಸೇಮ್ ಇದನ್ನು ಇಲ್ಲಿ ತಲೆ ನಾರಾಯಣ, ಇಲ್ಲಿಂದ ಇಲ್ಲಿವರೆಗೂ ವಾಸುದೇವ, ಕಟಿಯಿಂದ ಕೆಳಗಡೆ ಸಂಕೃಷ್ಣ, ಆಮೇಲೆ ಇಲ್ಲಿ ಅನಿರುದ್ಧ, ಪ್ರದ್ಯುಮ್ನ. ಇಷ್ಟು ದಿನನಿತ್ಯ ಸುಮ್ಮನೆ ಮುಟ್ಕೊಂಡು ನಾವು ಚಿಂತನೆ ಮಾಡಿದ್ರೆ ಸಾಕು. ಎಲ್ಲಿ ಇಷ್ಟು ರೂಪದಿಂದ ಭಗವಂತನ ಒಳಗಡೆ ಇದ್ದಾಳೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಇಷ್ಟು ಅಂದ್ಬಿಟ್ಟು ಮುಗಿದೋಯ್ತು. 1 ಸೆಕೆಂಡ್ನಲ್ಲಿ ಇತಿ ಚಿಂತನೆ ಎಲ್ಲ ಬಂದು ಹೋಗ್ಬಿಡ್ತು. ಆಮೇಲೆ ಇನ್ನು 18ನೇ ನುಡಿಯಲ್ಲಿ ಇನ್ನು ಯಾವ್ಯಾವ ಅವಯವದಲ್ಲಿ ಭಗವಂತ ಯಾವುದಂತ ನಾನು ಅದಕ್ಕೆ ನಾನು ಇಂಟ್ರೊಡಕ್ಷನ್ದಲ್ಲಿ ಈ ತತ್ವಾಭಿಮಾನಿ ದೇವತೆಗಳ ಪಟ್ಟಿಯನ್ನು ನಾನು ಹೇಳಿದ್ದೀನಿ, ನಿಧಾನವಾಗಿ ಹೇಳಿದ್ದೀನಿ. ಬರ್ಕೊಂಡು ದಿನನಿತ್ಯ ಹೇಳಬೇಕು. ನಾವು ಚೆನ್ನಾಗಿ ಬಾಯ್ಪಾಠ ಮಾಡಬೇಕು, ಚೆನ್ನಾಗಿ ಸರಿಯಾಗಿ ಬಾಯ್ಪಾಠ ಮಾಡಿಬಿಟ್ಟು ಅದನ್ನು ನಾವು ಎದ್ದ ತಕ್ಷಣ ಮನೆ ಕೆಲಸ ಮಾಡುವಾಗ, ತುಳಸಿ ರಂಗೋಲಿ ಹಾಕುವಾಗ, ಕಸ ಗುಡಿಸೋವಾಗ, ಒರೆಸೋವಾಗ ಅದನ್ನು ದಡ 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 5 ನಿಮಿಷದಲ್ಲಿ ಆಗಿಬಿಡುತ್ತೆ. 5 ನಿಮಿಷಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ. ಪಟ 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 ಆಗಿಬಿಡುತ್ತೆ. ಬಾಯ್ಪಾಠ ಮಾಡಬೇಕು. ಆಮೇಲೆ ಒಂದು ಸತಿ ನಿಮ್ಗೆ ಅನಿಸ್ಬೋದು ಈ ವಯಸ್ಸಾದ್ಮೇಲೆ ಬಾಯ್ಪಾಠ ಆಗೋದಿಲ್ಲ ಅಂತ ತಿಳ್ಕೊಂಡು. ನಾನು ಅಟ್ ದ ಏಜ್ ಆಫ್ 60 ನಾನು ಬಾಯ್ಪಾಠ ಮಾಡಿದ್ದೀನಿ. ಹರಿಕಥಾಂಸದಲ್ಲಿ ಕೆಲವೊಂದು ಸಂಧಿಗಳನ್ನು. ಆಮೇಲೆ ಇದೆಲ್ಲ ಕಕ್ಷಾ ತಾರತಮ್ಯ, ತತ್ವಾಭಿಮಾನ, ದೇವತೆಗಳನ್ನು ಪಟ್ಟಿ, ಇದು ಅಜಾದಿ ರೂಪಗಳನ್ನು ಪಟ್ಟಿ, ಇದೆಲ್ಲನೂ ನಾನು 60 ವರ್ಷ ಆದಮೇಲೆ ನಾನು ಬಾಯ್ಪಾಠ ಮಾಡಿದ್ದು. ಸೊ ಆಗ್ತದೆ, ಆದರೆ ಅದಕ್ಕೆ ಬೆನ್ನು ಹತ್ತಬೇಕು, ಸಿಕ್ಕಾಪಟ್ಟೆ ಬೆನ್ನು ಹತ್ತಬೇಕು. ಮಾಡಲಿದೆ ಇವತ್ತು ಇಷ್ಟು ಮಾಡಬೇಕು ಅಂದ್ರೆ ಮಾಡಲೇಬೇಕು. ಚೂರು ಬಾಯ್ಪಾಠ ಮಾಡ್ಕೊಂಡು ದಿನಾಲಿ ಎಲ್ಲ ಇಷ್ಟೊಂದ ಪಟ್ಟಿ ತೊಗೊಂಡು ಕೂಡಬಾರ್ದು. ಈ ತತ್ವಾಭಿಮಾನ ದೇವತೆಗಳು 24 ಹೆಸರಿದೆ. 24 ಒಂದೇ ದಿವಸ ಒಟ್ಟಿಗೆ ಬಾಯ್ಪಾಠ ಮಾಡಲಿಕ್ಕಾದ್ರೆ ಆಗೋದಿಲ್ಲ. 4 ತೊಗೊಳ್ಳಿ, ಪ್ರತಿ ದಿವಸ ಮೊದಲೇ ದಿವಸ 4 ತೊಗೊಳ್ಳಿ, ಆಮೇಲೆ 5 ಈ ರೀತಿಯಾಗಿ ಮಾಡಿಬಿಟ್ರೆ ಆಗ್ತದೆ. ಇವತ್ತು 4 ಬಾಯ್ಪಾಠ ಮಾಡೋದು, ನೆಕ್ಸ್ಟ್ 5 ಹಿಂಗೆ ಒಂದೊಂದು ದಿವಸ ಎಷ್ಟು 5 ಬಾಯ್ಪಾಠ ಮಾಡ್ಕೊಂಡು ಹೋಗ್ಬೇಕು. ಅವಾಗೆಲ್ಲ ಆಗ್ತದೆ. ಆಮೇಲೆ ಒಟ್ಟಿಗೆ ಹೇಳಬೇಕು. ಈ ರೀತಿಯಾಗಿ ಬಾಯ್ಪಾಠ ಮಾಡುವಂಥ ಪದ್ಧತಿ ಆಗ್ತದೆ. ನಾವು ವಯಸ್ಸಾಗಿದೆ ಆಗೋದಿಲ್ಲ ಅಂತಿಲ್ಲ. ಅದಕ್ಕೆ ಪ್ರಯತ್ನ ಪಡಬೇಕು, ಕಷ್ಟಪಡಬೇಕು. ಯಾವುದಕ್ಕಾದರೂ ಕಷ್ಟ. ಕೈ ಕೆಸರಾದ ಬಾಯಿ ಮೊಸರು ಅಂತ ಹೇಳ್ತೀವಲ್ಲ, ಹಾಗೆ ನಮಗೆ ಭಗವಂತ ಹತ್ತಿರ ಆಗಬೇಕು ಅಂತಂದರೆ ನಾವು ಕಷ್ಟಪಡಲೇಬೇಕು. ಕಷ್ಟಪಟ್ಟರೆ ಆಗ್ತದೆ. ಎಲ್ಲರೂ ದಯವಿಟ್ಟು ಪ್ರಯತ್ನ ಪಡಿ. ಆಮೇಲೆ ಈಗ 18ನೇ ನುಡಿಯಲ್ಲಿ ಯಾವ್ಯಾವ ಅವಯವದಲ್ಲಿ ಯಾವ ರೂಪದಿಂದ ಭಗವಂತ ಇದ್ದಾನೆ ಅಂತ ನಾನು ತತ್ವಾಭಿಮಾನ ದೇವತೆ ಪಟ್ಟಿ, ಅದರಲ್ಲಿ ಭಗವತ್ ರೂಪ, ಲಕ್ಷ್ಮೀ ರೂಪ ಎಲ್ಲನೂ ಹೇಳಿದ್ದೀನಿ. ಆ ರೀತಿಯಾಗಿ ನಾವು ಬಾಯ್ಪಾಠ ಮಾಡಬೇಕು. ಇಲ್ಲಿ ಬರೀ ಭಗವದ್ ರೂಪನ ಮಾತ್ರ ಹೇಳಿದ್ದಾರೆ. ಪದ್ಮನಾಭನು ಪಾಣಿಯೊಳಗಿಯ, ಕೈಯಲ್ಲಿ ಪದ್ಮನಾಭರೂಪಿ ಪರಮಾತ್ಮ ನೇಮನ ಮಾಡ್ತಾನೆ. ವದನದಲ್ಲಿ ಋಷಿಕೇಶ. ವದನ ಅಂತಂದರೆ ನಾವು ವಾಕದಲ್ಲಿ, ಬಾಯಲ್ಲಿ 2 ಇದೆ, ನಾಲಿಗೆನೂ ಇದೆ, ಗಂಟ್ಲೂ ಇದೆ. 2 ಬಾಯಲ್ಲೇ ಇದೆ. ನಾಲಿಗೆಗೆ ಬೇರೆ, ಗಂಟ್ಲಕ್ಕೆ ಬೇರೆ. ಗಂಟದಿಂದ ನಮಗೆ ಧ್ವನಿ ಬರೋದು. ಸೊ ಅದಕ್ಕೆ ವಾಕ್ ಅಂತ ಹೇಳ್ತೀವಿ. ಅದಕ್ಕೆ ವಾಕದಲ್ಲಿ, ವದನದಲ್ಲಿ ಋಷಿಕೇಶ. ಆಮೇಲೆ ನಾಸಿಕದ, ಮೂಗಿನಲ್ಲಿ ನಾಸಿಕ ಸದನದಲ್ಲಿ ಶ್ರೀಧರ, ನಮ್ಮ ಮೂಗಿನಲ್ಲಿ ಶ್ರೀಧರ ರೂಪಿ ಪರಮಾತ್ಮ ನೇಮನ ಮಾಡ್ತಾನೆ. ಜಿಹ್ವೆಯೊಳಗೆ ವಾಮನ ಇದ್ದಾನೆ. ಆಮೇಲೆ ವಿಹಿತ ತ್ರಿವಿಕ್ರಮನು ನೇತ್ರದಲ್ಲಿ, ಕಣದಲ್ಲಿ ತ್ರಿವಿಕ್ರ ರೂಪಿ ಪರಮಾತ್ಮ ಇದ್ದಾನೆ. ಆಮೇಲೆ ಮಧುಹ ವಾಕ್ದೇಶದೊಳಗಿಹ, ಮಧುಹ ಅಲ್ಲ ತೊಗ್ದೇದೊಳಗೆ ತೊಕ್ಕದೆ ಎಲ್ಲ ಒಕ್ಕಲ ದೇವತೆ ಅಂತ ಅಲ್ಲ, ಕಮಲಾಲಯಾಪತಿ ಮಧುಸೂದನ.
ತ್ವಕ್ಕದಲ್ಲಿ ನನಗೆ ಬೆಪಾಟಿದೆ ಅಂತ ಲೈನ್ ಆಗಿದ್ರೆ ಬರ್ತದೆ ಅದು. ಅದಕ್ಕೆ ತ್ವಕ್ಕದಲ್ಲಿ ಕಮಲಾಲಯಾಪತಿ ಮಧುಸೂದನ ರೂಪಿ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು, ಇಲ್ಲಿ ಬಹಳ ಪುಸ್ತಕದಲ್ಲಿ ಮಿಸ್ಪ್ರಿಂಟಿಂಗ್ ಇದೆ, ನನ್ನ ಪುಸ್ತಕದಲ್ಲೂ ಇದೆ. ಇದಕ್ಕೆ ಮೃದುಳ ತ್ವಗ್ದೇಶದ ತ್ರಿವಿಕ್ರಮ ಮಧು ಇರುವುದೇ ಲೋಚನದೆ ಅಂತ ಪ್ರಿಂಟ್ ಆಗಿದೆ, ಅದು ತಪ್ಪಾಗಿದೆ. ಅಲ್ಲಿ ನಾವು ವಿಹಿತ ತಿಮಿ ತ್ರಿವಿಕ್ರಮನು ನೇತ್ರದಿ ಮಧುಹ ತ್ವಗ್ದೇಶದೊಳಗಿಹ, ಆಮೇಲೆ ಕ ಸರಿ ಇದೆ, ಕ ಅಲ್ಲೇ ಇರಬೇಕು. ಆಮೇಲೆ ಕರ್ಣಲಿಪ್ಪನು ವಿಷ್ಣು ನಾಮಕ ಶ್ರವಣನೆಂದೆನಿಸಿ, ಈ ರೀತಿಯಾಗಿ ತಗೋಬೇಕು. ನಾನು ಪದಚ್ಛೇದ ಹೇಳುವಾಗ ಕೂಡ ಹೇಳಿದ್ದೀನಿ, ಆದರೆ ಅದನ್ನು ಎಲ್ಲ ವಿಡಿಯೋಸ್ ನೀವು ನೋಡ್ತಿರಲ್ಲೋ ನನಗೆ ಗೊತ್ತಿಲ್ಲ, ಅದಕ್ಕೆ ಇದನ್ನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಕಿವಿಯಲ್ಲಿ ವಿಷ್ಣು ರೂಪಿ ಪರಮಾತ್ಮ ಇದ್ದಾನೆ ಅಂತ. ಸೊ ಯಾವ್ಯಾವ ಅವಯವದಲ್ಲಿ ಯಾವ್ಯಾವ ಭಗವತ ರೂಪ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 19ನೇ ನುಡಿಯಲ್ಲಿ ಮನದೊಡ್ಡಿಹ ಗೋವಿಂದ, ಮನಸ್ತತ್ವದಲ್ಲಿ ಗೋವಿಂದ ರೂಪಿ ಪರಮಾತ್ಮ ಇದ್ದಾನೆ. ಮಾಧವ ಧನಪಸಖ ತತ್ವದಳು, ಆಮೇಲೆ ಅಹಂಕಾರ ತತ್ವಕ್ಕೆ ಧನಪಸಖ ತತ್ವದಳು, ಅಹಂಕಾರ ತತ್ವಕ್ಕೆ ಮಾಧವ ರೂಪಿ ಪರಮಾತ್ಮ, ಅಹಂಕಾರ ತತ್ವಕ್ಕೆ ಮಾಧವ ರೂಪಿ ಪರಮಾತ್ಮ ಇದ್ದಾನೆ. ಆಮೇಲೆ ನಾರಾಯಣ ಮಹತ್ವ ತತ್ವಗಳಲ್ಲಿ ನಾರಾಯಣ ರೂಪಿ ಪರಮಾತ್ಮ ಇದ್ದಾನೆ. ಅವ್ಯಕ್ತ ತತ್ವದೊಳಗೆ ಕೇಶವ ರೂಪಿ ಪರಮಾತ್ಮ ಇದ್ದಾನೆ. ಮತ್ತು ಇನುತು ರೂಪೋದ್ದೇಹದಳು ಚಿಂತನೆ ಗೈವ ಮಹಾತ್ಮಗಳು ಮನುಜರು ಅವರು ಅಲ್ಲ ಅಮರರೇ ಸರಿ ಹರಿಕೃಪಾಬಲದಿ. ಅಂದರೆ ಈ ರೀತಿಯಾಗಿ ಯಾವ್ಯಾವ ಅವಯವದಲ್ಲಿ ಯಾವ್ಯಾವ ತತ್ವಾಭಿಮಾನಿ ದೇವತೆಗೆ ಅಂತರ್ಗತ, ವಾಯು ಅಂತರ್ಗತ, ಯಾವ ಲಕ್ಷ್ಮೀ ಸಹಿತವಾದಂಥ ಭಗವತ್ ರೂಪಗಳ ಚಿಂತನೆ ಮಾಡಿದರೆ ಅವರು ದೇವತೆಗಳ ಸಮಾನ ಆಗ್ತಾರೆ ಅಂತ. ನಾವು ದೇವತೆಗಳ ಸಮಾನ ಆಗಲು ಸಾಧ್ಯವೇ ಇಲ್ಲ. ಆದರೆ ಅಷ್ಟು ದೇವತೆಗೆ ಅಂತ ಎಷ್ಟು ಯಾವ ರೀತಿಯಾದಂಥ ಆನಂದ ಸುಖವನ್ನು ಸಿಗುತ್ತದೋ ಅಷ್ಟು ನಮಯುಕ್ತಾನುಸಾರವಾಗಿ ಸಿಗುತ್ತದೆ ಅಂತ. ಯಾಕಂದರೆ ದೇವತೆಗಳಿಗೆ ದುಃಖವಿಲ್ಲ, ಅವ್ರು ಯಾವಾಗಲೂ ಭಗವಂತನ ಚಿಂತನೆ. ಹಾಗೆ ಈ ರೀತಿಯಾದಂಥ ಚಿಂತನೆ ಮಾಡಿದರೆ ನಮಗೂ ಕೂಡ ಸತತವಾಗಿ ಭಗವಂತನ ಚಿಂತನೆ ಬರೋ ಹಾಗೆ ಆಗ್ತದೆ. ಆ ರೀತಿಯಾಗಿ ದೇವತೆಗೆ ಸಮಾನ ಆದರೆ ಆಗ್ತೀವಿ. ಆದರೆ ದೇವತೆಗೆ ಸಮಾನ ನಮಗೆ ಯೋಗ್ಯತೆ, ಜ್ಞಾನ, ಬಲ, ಶಕ್ತಿ ಎಲ್ಲ ಇಲ್ಲ, ನಮಗೆ ಇರುವುದಿಲ್ಲ. ಅದು ಮನುಜರು ಅಲ್ಲ ಅವರು ಅಮರರೇ ಸರಿಯೇ ಹರಿಕೃಪಾಬಲದಿಂದ ಎಷ್ಟೆಲ್ಲ ಆಗ್ತದೆ. ಅಂದರೆ ನೋಡಿ, ಈ ತತ್ವಾಭಿಮಾನ ದೇವತೆಗಳ ಪಟ್ಟಿ ದಿನನಿತ್ಯ ಅಂದರೆ ಎಷ್ಟು ಲಾಭವಿದೆ ಅನ್ನೋದನ್ನೆಲ್ಲ ನಾವು ನೋಡ್ಕೋಬೇಕು. ಇನ್ನು 20ನೇ ನುಡಿ ಒಳಗಡೆ ನೆಲದೊಳಿಪ್ಪನ ಕೃಷ್ಣ ರೂಪದಿ, ಇದು ಪಂಚಮಹಾಭೂತದೊಳಗಳಿಗೆ ಯಾವ್ಯಾವ ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೆಲದೊಳಿಪ್ಪನು ಕೃಷ್ಣ ರೂಪದಿ, ಜಲದೊಳಿಪ್ಪನು ಹರಿ ಅನಿಸಿ. ಅದೇ ಭೂತತ್ವದಲ್ಲಿ ಕೃಷ್ಣ ರೂಪಿ ಪರಮಾತ್ಮ ಇದ್ದಾನೆ. ಜಲದೊಳಗೆ ಅಂದರೆ ಆಪತತ್ವದಲ್ಲಿ ಹರಿ ಅನಿಸಿ ಹರಿ ಇದ್ದಾನೆ. ಶಿಖಿನ ತೇಜ ತತ್ವದೊಳಗೆ ಪರಶುರಾಪಿ ಪರಮಾತ್ಮ ಉಪೇಂದ್ರ ಅಂತ ಹೆಸರಿನಿಂದ ಇದ್ದಾನೆ. ಆಮೇಲೆ ಗಾಳಿ ಒಳಗೆ ಜನಾರ್ದ ರೂಪಿ ಪರಮಾತ್ಮ ಇದ್ದಾನೆ. ಅದು ವಾಯು ತತ್ವದಲ್ಲಿ ಜನಾರೂಪಿ ಪರಮಾತ್ಮ ಇದ್ದಾನೆ. ಬಾಂಧವದ ಅಚ್ಯುತ, ಆಮೇಲೆ ಆಕಾಶ ತತ್ವದಲ್ಲಿ ಅಚ್ಯುತ ರೂಪಿ ಪರಮಾತ್ಮ ಇದ್ದಾನೆ. ಆಮೇಲೆ ಇನ್ನು ಪಂಚ ತನ್ಮಾತ್ರವನ್ನು ಹೇಳ್ಕೊಂಡು ಹೊರಟಿದ್ದಾರೆ. ಗಂಧ ತತ್ವದಲ್ಲಿ ನರಹರಿ ರೂಪಿ ಪರಮಾತ್ಮ ಇದ್ದಾನೆ. ಆಮೇಲೆ ಅಧೋಕ್ಷಜ ರಸ ತನ್ಮಾತ್ರದಲ್ಲಿ ಅಧೋಕ್ಷ ರೂಪಿ ಪರಮಾತ್ಮ ಇದ್ದಾನೆ. ರಸರೂಪ ತಾನಾಗಿ. ಇಷ್ಟು ಇನ್ನು ಮುಂದೆ ಎಲ್ಲರೂ ಇದೆ ತತ್ವಗಳನ್ನು. ಆಮೇಲೆ ಅದು ಇನ್ನೊಂದು ನುಡಿ ಹೇಳಿಬಿಡ್ತೇನೆ. ರೂಪ ಪುರುಷೋತ್ತಮ, ಈ ತನ್ಮಾತ್ರಗಳು ಬರ್ತಾಯಿದೆ. ರೂಪ ತನ್ಮಾತ್ರದಲ್ಲಿ ಪುರುಷೋತ್ತಮ ರೂಪಿ ಪರಮಾತ್ಮ ಇದ್ದಾನೆ. ಸ್ಪರ್ಶದಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಇದ್ದಾನೆ. ಶಬ್ದದಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇದ್ದಾನೆ. ವಾಸುದೇವ ವಾಯು ತತ್ವದಲ್ಲಿ ಇದ್ದಾನೆ. ಜಯಪತಿ ಸಂಕೃಷ್ಣ ಸುಸ್ಥಾಪೃಹ ಪಾದದೊಳು ದಾಮೋದರನು, ಪಾದ ಒಳಗೆ ಅಲ್ಲಿ ಉಪಸ್ಥ ಒಳಗೆ ಸಂಕರ್ಷ ಪರಮಾತ್ಮ ಇದ್ದಾನೆ. ಆಮೇಲೆ ಸುಸ್ಥಾಪಕನು ಪಾದದಳು ದಾಮೋದರನು, ಪಾದದಲ್ಲಿ ಜಯಂತ ಇಂದ್ರಾಪತಿ ದಾಮೋದರ ಇದ್ದಾನೆ ಅಂತ ಇಲ್ಲಿವರೆಗೂ ಹೇಳಿದ್ದಾರೆ. ಆಮೇಲೆ ಈ ರೀತಿಯಾಗಿ 21ನೇ ನುಡಿವರೆಗೂ ಆಯಿತು. ಅಂದರೆ ಇಲ್ಲಿ ಭಗವಂತ ಯಾವ್ಯಾವ ರೂಪದಿಂದ, ಯಾವ್ಯಾವ ಅವಯವದಲ್ಲಿ, ಯಾವ್ಯಾವ ತತ್ವದಲ್ಲಿ, ಯಾವ್ಯಾವ ರೂಪದಿಂದ ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಎಲ್ಲನೂ ವಿಡಿಯೋನು ಸ್ವಲ್ಪ ಚಿಕ್ಕದಾಗೆ ಮಾಡ್ತೀನಿ. ಅಂದರೆ ನಿಮಗೆ ಅಧ್ಯಯನ ಮಾಡೋದಕ್ಕೇನೂ ಅನುಕೂಲ ಆಗ್ತದೆ.
ಆಮೇಲೆ ಬಹಳ ಟೈಮ್ ಇರೋದಿಲ್ಲ ಯಾರಿಗೂ ಅಷ್ಟು ಅಧ್ಯಯನಗಳಿಗೆಲ್ಲ ಮನೆ ಕೆಲಸ ಮಾಡ್ಕೊಂಡು ಮಾಡಬೇಕು. ಅದಕ್ಕೆ ನಾನು 20 ನಿಮಿಷ 25 ನಿಮಿಷ ಅಷ್ಟೇ ನಾನು ವಿಡಿಯೋ ಮಾಡ್ತೇನೆ. ಎಲ್ಲರಿಗೂ ಈಗ ಒಂದಕ್ಕೊಂದು ಕನೆಕ್ಷನ್ ಇರ್ತದೆ. ಹಿಂದಿನ ನುಡಿಗೂ ಈಗಿನ ನುಡಿಗೂ ಕನೆಕ್ಷನ್ ಇರ್ತದೆ. ಹಿಂದಿನ ಸಂಧಿಗೂ ಈ ಸಂಧಿಗೂ ಕನೆಕ್ಷನ್ ಇರ್ತದೆ. ಅದಕ್ಕೆ ನೀವು ಎಲ್ಲ ವಿಡಿಯೋದು ಸರಿಯಾಗಿ ಒಂದಾದ್ಮೇಲೆ ಒಂದು ಅದೇ ಸೀರಿಯಲ್ನಲ್ಲಿ ಕೇಳ್ಕೋಬೇಕು. ಅದೇ ಸೀರಿಯಲ್ನಲ್ಲಿ ಕೇಳಿದ್ರೆ ನೀವು ಸರಿಯಾಗಿ ಅರ್ಥ ಆಗ್ತದೆ. ನಾನು ಇವಾಗ ಆಲ್ರೆಡಿ ಯಾರು ಇದು ಹರಿಕಥಾಂಸಾರ ಅಧ್ಯಯನ ಮಾಡ್ತಾಯಿದ್ದಾರೆ, ಪರೀಕ್ಷೆ ಕೂತವರೆಲ್ಲ ಅಧ್ಯಯನ ಮಾಡಿದ್ದಾರೆ. ಇದು ಅವ್ರಿಗೂ ಒಂದು ರಿವಿಷನ್ ಆಗ್ತದೆ. ಅದರಲ್ಲಿ ಇದನ್ನು ವೇಸ್ಟ್ ಇಲ್ಲ, ನಥಿಂಗ್ ಗೋಸ್ ವೇಸ್ಟ್ ಏನೂ ಅಲ್ಲ. ಆದರೂ ಕೂಡ ಸ್ಪೆಷಲಿ ಇದು ಹೊಸೊಬ್ಬರು ಯಾರಿಗೆ ಕಲಿಬೇಕು ಅಂತ ಅನಿಸುತ್ತದೆ ಅವ್ರಿಗೋಸ್ಕರ ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರು ಸರಿಯಾಗಿ ಇದನ್ನು ರೆಗ್ಯುಲರಾಗಿ ಕೇಳಿಕೊಂಡು ಅದನ್ನು ಅಧ್ಯಯನ ಮಾಡಿದರೆ ಒಳ್ಳೆ ಕ್ಷೇಮ ಆಗ್ತದೆ, ಎಲ್ಲರಿಗೂ ಕ್ಷೇಮ ಆಗ್ತದೆ. ನಾಹಂ ಕರ್ತ ಹರಿಕರ್ತ ಹರಿಪ್ರೇರಣ ಹರಿಪ್ರೀತ್ಯರ್ಥಂ ಪತಿ ಅಂತರ್ಗತ ಗುರುವಂತರ್ಗತ ತತ್ವಾಭಿಮದೇತ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ನಮಃ.